the class. So ನಾವು ನಿನ್ನೆ ಕ್ಲಾಸಲ್ಲಿ ಸಂಸ್ಥೆಯ ಉದ್ದೇಶಗಳಲ್ಲಿ ಎರಡನೇದಾಗಿರ್ತಕ್ಕಂಥ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಥವಾ ಮಾರಾಟವನ್ನು ಹೆಚ್ಚಿಸುವುದು ಈ ಪಾಯಿಂಟ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಸಂಸ್ಥೆಯ ಉದ್ದೇಶಗಳಲ್ಲಿ ಮೂರನೇ ಪಾಯಿಂಟ್ ಆಗಿರ್ತಕ್ಕಂಥ ಗ್ರೋತ್ ಮ್ಯಾಕ್ಸಿಮೈಸೇಷನ್ ಅಥವಾ ಬೆಳವಣಿಗೆಯನ್ನು ಹೆಚ್ಚಿಸುವುದು ಈ ಒಂದು ಟಾಪಿಕ್ ಬಗ್ಗೆ ಏನು ಮಾಡೋಣ ತಿಳ್ಕೊಳ್ತಾ ಹೋಗೋಣ. ಓಕೆ, ಇದು ನಿಮ್ಮ ಥರ್ಡ್ ಪಾಯಿಂಟ್. ಇದು ಯಾವುದು? ಸಂಸ್ಥೆಯ ಉದ್ದೇಶಗಳಲ್ಲಿ ಬರ್ತಕ್ಕಂಥ ಮೂರನೇ ಪಾಯಿಂಟ್ ಬೆಳವಣಿಗೆಯನ್ನು ಹೆಚ್ಚಿಸುವುದು. ಇಲ್ಲಿ ನೋಡಿ, ಯಾವುದೇ ಕಂಪನಿಯ ಪ್ರಮುಖ ಗುರಿ ಏನಪ್ಪಾ ಅಂತಂದ್ರೆ ಆ ಕಂಪನಿಯ ಲಾಭವನ್ನು ಹೆಚ್ಚು ಮಾಡೋದಾಗಿರುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಮಾರಾಟವನ್ನು ಹೆಚ್ಚು ಮಾಡೋದಾಗಿರುತ್ತೆ, ಜೊತೆಗೆ ಬೆಳವಣಿಗೆಯನ್ನು ಹೆಚ್ಚು ಮಾಡೋದಾಗಿರುತ್ತೆ. ಆ ಕಂಪನಿಯಲ್ಲಿ ಬೆಳವಣಿಗೆಯನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಹೆಚ್ಚು ಮಾಡ್ತಾ ಹೋಗ್ತೀವಲ್ಲ ಅಷ್ಟು ಪ್ರಮಾಣದಲ್ಲಿ ಏನಾಗುತ್ತೆ, ಸೇಲ್ಸ್ ಪ್ರಮಾಣ ಹೆಚ್ಚಾಗುತ್ತೆ, ಪ್ರಾಫಿಟ್ ಪ್ರಮಾಣ ಕೂಡ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಕಂಪನಿಯಲ್ಲಿ ಯಾವ ರೀತಿ ಬೆಳವಣಿಗೆ ಮಾಡಬೇಕಪ್ಪ ಅಂದರೆ ಅಂತಹ ಕಂಪನಿಯಲ್ಲಿ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ನಾವೇನು ಮಾಡಬೇಕು, ಉತ್ಪಾದನೆ ಮಾಡಬೇಕು. ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ನಾವೇನು ಮಾಡಬೇಕು, ಮಾರಾಟ ಮಾಡಬೇಕು. ಆ ವಸ್ತು ನಾವೇನು ಉತ್ಪಾದನೆ ಮಾಡ್ತೀವೋ ಅಂಥ ವಸ್ತುಗಳಿಗೆ ಒಳ್ಳೆಯ ಜಾಹೀರಾತು ಮತ್ತು ಪರಿಣಾಮಕಾರಿ ಜಾಹೀರಾತನ್ನು ಕೊಡೋ ಮೂಲಕ ಮತ್ತು ಪ್ರಭಾವಿ ವ್ಯಕ್ತಿಗಳ ಮೂಲಕ ಜಾಹೀರಾತನ್ನು ಕೊಡುವ ಮೂಲಕ ನಾವೇನು ಮಾಡಬೇಕು, ವಸ್ತುಗಳ ಮಾರಾಟಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕಾಗುತ್ತೆ, ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಜನಗಳ ಅಭಿರುಚಿಗೆ ತಕ್ಕ ಹಾಗೆ, ಅವರ ಆಧುನಿಕತೆಗೆ ತಕ್ಕ ಹಾಗೆ ವಸ್ತುಗಳನ್ನು ನಾವೇನು ಮಾಡಬೇಕು, ಉತ್ಪಾದನೆಯನ್ನು ಮಾಡಬೇಕಾಗುತ್ತೆ. ಸೊ ಆ ರೀತಿಯಾದ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಎಲ್ಲ ಗ್ರಾಹಕರು ನಮ್ಮ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲ ಗ್ರಾಹಕರು ನಮ್ಮ ವಸ್ತುಗಳನ್ನು ಕೊಂಡ್ಕೊಂಡಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ವಸ್ತುಗಳ ಮಾರಾಟದ ಪ್ರಮಾಣ ಹೆಚ್ಚಾಗುತ್ತೆ. ಮಾರಾಟದ ಪ್ರಮಾಣ ಹೆಚ್ಚಾದಾಗ ಲಾಭದ ಪ್ರಮಾಣ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಲಾಭದ ಪ್ರಮಾಣ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಆ ಕಂಪನಿಯ ಬೆಳವಣಿಗೆ ಕೂಡ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ? ಬೆಳವಣಿಗೆಯನ್ನು ಹೆಚ್ಚು ಮಾಡೋದು ಕೂಡ ಏನಾಗಿದೆ, ಕಂಪನಿಯ ಮೂಲ ಉದ್ದೇಶವಾಗಿದೆ ಅಂತ ನಾವಿಲ್ಲಿ ಏನು ಮಾಡ್ಬೋದು, ಹೇಳ್ತಾ ಹೋಗ್ಬೋದು. ಸೊ ಇನ್ನೊಂದು, ಅದರಿಂದ ಲಾಭವನ್ನು ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ, ಕಂಪನಿಯ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವೇನು ಮಾಡಬೇಕು, ಪ್ರಾಫಿಟನ್ನು ಹೆಚ್ಚು ಮಾಡಬೇಕು. ಪ್ರಾಫಿಟ್ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಇಲ್ಲಿ ನೋಡಿ, ಈ ವರ್ಷ ನಮಗೆ ಪ್ರಾಫಿಟ್ ಹೆಚ್ಚು ಬರುತ್ತೆ ಅನ್ಕೊಳ್ಳಿ. ಪ್ರಾಫಿಟ್ ಜಾಸ್ತಿ ಬಂದರೆ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಇನ್ವೆಸ್ಟ್ಮೆಂಟ್ ಹೆಚ್ಚಾದಾಗ ಪ್ರೊಡಕ್ಷನ್ ಲೆವೆಲ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಪ್ರೊಡಕ್ಷನ್ ಲೆವೆಲ್ ಹೆಚ್ಚಾದಾಗ ಸೇಲ್ಸ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೇಲ್ಸ್ ಹೆಚ್ಚಾದಾಗ ಆಟೋಮೆಟಿಕ್ ಪ್ರಾಫಿಟ್ ಏನಾಗ್ತಾ ಬರುತ್ತೆ, ಹೆಚ್ಚಾಗ್ತಾ ಬರುತ್ತೆ. ಸೊ ಪ್ರಾಫಿಟ್ ಹೆಚ್ಚಾದಾಗ ಅಲ್ಲಿ ಏನಾಗುತ್ತೆ, ನಮ್ಮ ಕಂಪನಿಯ ಡೆವಲಪ್ಮೆಂಟ್ ಏನಾಗುತ್ತೆ, ಹೆಚ್ಚಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕಂಪನಿಯ ಬೆಳವಣಿಗೆಯ ಮುಖ್ಯ ಮೂಲ ಯಾವುದಪ್ಪ ಅಂತಂದ್ರೆ ಪ್ರಾಫಿಟ್. ಈ ಪ್ರಾಫಿಟ್ ಅನ್ನು ಹೆಂಗೆ ಗಳಿಸ್ಬೇಕು ನಾವು ಅಂತಂದ್ರೆ, ನಾನು ನಿಮ್ಗೆ ಅಲ್ಲದೆ ಹೇಳಿದ್ದೀನಿ, ಒಂದು ಕಂಪನಿಯ ಪ್ರಾಫಿಟ್ ಅನ್ನು ಹೆಚ್ಚೆಚ್ಚು ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ಆ ಕಂಪನಿಯ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಮೇನ್ ಬ್ರಾಂಚ್ ಇದ್ದಲ್ಲಿ ಮತ್ತೆ ಏನಾಗುತ್ತೆ, ಹಲವಾರು ಸಬ್ ಬ್ರಾಂಚ್ಗಳು ಹುಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕೂ ಮೂಲ ಕಾರಣ ಏನಪ್ಪ ಅಂದ್ರೆ ಆ ಕಂಪನಿಯ ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಪ್ರಾಫಿಟಿನ ಪ್ರಮಾಣ ಹೆಂಗೆ ಹೆಚ್ಚಾಗ್ತಾ ಹೋಗುತ್ತೆ ಹಂಗೆ ಒಂದು ಕಂಪನಿ ತನ್ನ ಅಸ್ತಿತ್ವವನ್ನು ಮಾರುಕಟ್ಟೆಯಲ್ಲಿ ಉಳಿಸ್ಕೊಳುತ್ತೆ. ಜೊತೆಗೆ ಹೆಚ್ಚೆಚ್ಚು ಅದೇನು ಮಾಡ್ತಾ ಹೋಗುತ್ತೆ, ಸಬ್ ಬ್ರಾಂಚ್ಗಳನ್ನು ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ಪ್ರೊಫೆಸರ್ ಪೆನ್ರೋಸ್ ಮತ್ತು ಮ್ಯಾರಿಸ್ ಇವರುಗಳು ಲಾಭವನ್ನು ಹೆಚ್ಚಿಸುವುದು ವ್ಯವಸ್ಥಾಪಕರ ಪ್ರಾಥಮಿಕ ಗುರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ಸೊ ಇವೇನಿದ್ರು ಅರ್ಥಶಾಸ್ತ್ರಜ್ಞರಲ್ಲ, ಪ್ರೊಫೆಸರ್ ಪೆನ್ರೋಸ್ ಮತ್ತು ಮ್ಯಾರಿಸ್ ರವರು ಲಾಭವನ್ನು ಹೆಚ್ಚು ಮಾಡೋದು ಯಾರ ಮುಖ್ಯ ಗುರಿಯಪ್ಪ ಅಂತಂದ್ರೆ ವ್ಯವಸ್ಥಾಪಕರ ಮುಖ್ಯ ಗುರಿ ಆಗಿದೆ. ಸೊ ಒಂದು ಕಂಪನಿಯ ಏಳಿಗೆ ಆಗಿರ್ಬೋದು ಅಥವಾ ಆ ಕಂಪನಿಯ ಇನ್ನೊಂದು ಫ್ಲಾಪ್ ಆಗೋದಾಗಿರ್ಬೋದು, ಎಲ್ಲದಕ್ಕೂ ಮುಖ್ಯ ಗುರಿ ಯಾರು, ವ್ಯವಸ್ಥಾಪಕ ಆಗಿರ್ತಾರೆ. ವ್ಯವಸ್ಥಾಪಕರು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಿರ್ತಾರೆ, ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಅಷ್ಟು ಒಳ್ಳೆ ರೀತಿಯಲ್ಲಿ ಏನಾಗುತ್ತೆ, ಒಂದು ಕಂಪನಿಯ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಒಂದು ಕಂಪನಿ ಬೆಳವಣಿಗೆ ಆಗಿಲ್ಲ ಅಂತಂದ್ರೆ ಮೂಲ ಕಾರಣ ಯಾರು, ವ್ಯವಸ್ಥಾಪಕನೇ ಆಗಿರ್ತಾನೆ ಅಥವಾ ವ್ಯವಸ್ಥಾಪಕನ ಬೇಜವಾಬ್ದಾರಿನೇ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಪ್ರೊಫೆಸರ್ ಪೆನ್ರೋಸ್ ಮತ್ತು ಮ್ಯಾರಿಸ್ ಅವರು ಏನು ಹೇಳ್ತಾ ಹೋಗ್ತಾರೆ, ಒಂದು ಕಂಪನಿಯ ಲಾಭದ ಪ್ರಮಾಣವನ್ನು ಹೆಚ್ಚು ಮಾಡುವಲ್ಲಿ ವ್ಯವಸ್ಥಾಪಕರ ಪಾತ್ರ ಏನಾಗಿದೆ, ತುಂಬ ಮುಖ್ಯವಾಗಿದೆ. ವ್ಯವಸ್ಥಾಪಕರ ಪಾತ್ರದಿಂದನೇ ಒಂದು ಕಂಪನಿಯ ಏಳಿಗೆ ಆಗಿರ್ಬೋದು ಅಥವಾ
ಅನಭಿವೃದ್ಧಿ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ ಅಂತ ಏನು ಹೇಳ್ತಾರೆ ಪ್ರೊಫೆಸರ್ ಪೆನ್ರೋಸ್ ಮತ್ತು ಮೆರಿಸ್ ಅವರು ಹೇಳ್ತಾ ಹೋಗ್ತಾರೆ. ಸೊ ಇದು ಫಸ್ಟ್ ಪಾಯಿಂಟ್. ಸೊ ಎರಡನೇದು ವ್ಯವಸ್ಥಾಪನೆಯ ಇತಿಮಿತಿಗಳು, ಫೈನಾನ್ಷಿಯಲ್ ಕಂಟ್ರೆಂಟ್ಸ್ ಅಂತ ನಾವು ಇದನ್ನ ಏನು ಮಾಡ್ತೀವಿ ಹೇಳ್ತಾ ಹೋಗ್ತೀವಿ. ಸೊ ನಿಮಗೆ ಅಲ್ಲಿ ನಾನು ಹೇಳಿರೋ ಹಾಗೆ ಸಂಸ್ಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸೋರು ಯಾರಂದ್ರೆ ವ್ಯವಸ್ಥಾಪಕರಂತಾನೆ ಹೇಳ್ಬೋದು. ವ್ಯವಸ್ಥಾಪಕರ ಜಾಣ್ಮೆ ಮತ್ತು ಚಾತುರ್ಯ ಮತ್ತು ಪರಿಣಾಮಕಾರಿ ಕೆಲಸದ ಮೇಲೆ ಏನಾಗುತ್ತೆ, ಒಂದು ಕಂಪನಿ ಅಭಿವೃದ್ಧಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಕಂಪನಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಬೆಳವಣಿಗೆ ಆಗ್ತಾ ಇಲ್ಲ ಅಥವಾ ಅವನತಿಯ ಹತ್ತ ಸಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಮೂಲ ಕಾರಣ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬೋದು, ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ವರ್ಗ ಅಂತಾನೆ ಹೇಳ್ಬೋದು. ಯಾವಾಗ ವ್ಯವಸ್ಥಾಪಕ ವರ್ಗ ಜನರ ಅಭಿರುಚಿಗಳನ್ನ ತಿಳ್ಕೊಂಡಿರುತ್ತೆ, ಜನರ ಆದಾಯ ಮಟ್ಟವನ್ನು ಅರ್ಥ ಮಾಡ್ಕೊಂಡಿರುತ್ತೆ, ಸೊ ಅಂತಹ ಟೈಮಲ್ಲಿ ಏನಾಗುತ್ತೆ, ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಒಳ್ಳೆಯ ವಸ್ತುಗಳನ್ನು ಮತ್ತು ಪ್ರೈಸ್ ಕೂಡ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಪ್ರೈಸ್ ಯಾವಾಗಲೂ ಜಾಸ್ತಿನೂ ಆಗಿರ್ಬಾರ್ದು, ಪ್ರೈಸ್ ಕಡಿಮೆನೇ ಆಗಿರ್ಬಾರ್ದು. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, ಒಂದು ವಸ್ತುವನ್ನು ಮಾರಾಟದ ಪ್ರಮಾಣವನ್ನು ಹೆಚ್ಚು ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತಂದರೆ ವ್ಯವಸ್ಥಾಪಕರಂತ ಹೇಳ್ಬೋದು. ಅರ್ಥ ಆಯ್ತಾ? ನೋಡಿ, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಒಂದು ಕಂಪನಿಯ ಬೆಳವಣಿಗೆ ಸಾಧಿಸುವಲ್ಲಿ ವ್ಯವಸ್ಥಾಪಕರ ಪಾತ್ರ ಏನಾಗಿದೆ, ತುಂಬ ಹಿರಿದಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಒಂದು ಕಂಪನಿ ಅವನತಿಯತ್ತ ಸಾಗ್ತಾ ಇದೆ ಅಂತಂದ್ರೂ ಕೂಡ ಅದು ಕಾರಣ ಯಾರಾಗಿರ್ತಾರೆ, ವ್ಯವಸ್ಥಾಪಕರಾಗಿರ್ತಾರೆ. ಇದನ್ನು ಹೇಳಿದವರು ಯಾರಪ್ಪ ಅಂದರೆ ಪ್ರೊಫೆಸರ್ ಮೆನ್ರೋಸ್ ಮತ್ತು ಮೆರಿಸ್ ಅಂತಕ್ಕಂಥ ಇಬ್ಬರು ಅರ್ಥಶಾಸ್ತ್ರಜ್ಞರಂತ ಹೇಳ್ಬೋದು. ಓಕೆ, ಇದಿಷ್ಟು ಫಸ್ಟ್ ಪಾಯಿಂಟ್ ಮತ್ತು ಸೆಕೆಂಡ್ ಪಾಯಿಂಟ್. ಇನ್ ಥರ್ಡ್ ಪಾಯಿಂಟ್ ಯಾವುದಪ್ಪ ಅಂದರೆ ಹಣಕಾಸಿನ ಇತಿಮಿತಿಗಳು ಅಂತ ಹೇಳ್ತೀವಿ. ಇನ್ನು ಹಣಕಾಸಿನ ಇತಿಮಿತಿಗಳು, ಫೈನಾನ್ಷಿಯಲ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಣಕಾಸು ಕೂಡ ಏನಾಗಿದೆ, ತನ್ನದೇ ಆಗಿರ್ತಕ್ಕಂಥ ಕೆಲವು ಇತಿಮಿತಿಗಳಿರುತ್ತೆ. ಆ ಇತಿಮಿತಿಗಳು ಯಾವಪ್ಪ ಅಂತಂದರೆ ದ ಮ್ಯಾನೇಜ್ಮೆಂಟ್ ಶುಡ್ ಮೇಂಟೈನ್ ಎ ಲೋ ಲಿಕ್ವಿಡಿಟಿ ರೇಷಿಯೋ. A high liquidity ratio affects the profit of the firm, but a low liquidity ratio do not create any financial crisis ಅಂತ ಹೇಳ್ಬೋದು. ಅಂದರೆ ನಿರ್ವಾಹಕ ಮಂಡಳಿಯು ಕಡಿಮೆ ದಿವಾಳಿಯ ಅನುಪಾತವನ್ನು ಕಾಯ್ದುಕೊಳ್ಳಬೇಕು. ನಿರ್ವಾಹಕ ಮಂಡಳಿ ಅಂತಕ್ಕಂಥದ್ದು ಕಡಿಮೆ ದಿವಾಳಿಯ ಅನುಪಾತವನ್ನು ಕಾಯ್ದುಕೊಳ್ಳಬೇಕು. ಹೆಚ್ಚು ದಿವಾಳಿಯ ಅನುಪಾತವು ಲಾಭದ ಮೇಲೆ ಪರಿಣಾಮವನ್ನು ಬೀರುತ್ತದೆ, ಆದರೆ ಕಡಿಮೆ ದಿವಾಳಿಯ ಅನುಪಾತವು ಹಣಕಾಸಿನ ವ್ಯವಸ್ಥೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಒಂದು ಕಂಪನಿ ಅಂತ ಆದಮೇಲೆ ದಿವಾಳಿ ಆಗ್ತಕ್ಕಂಥ ಸನ್ನಿವೇಶ ಮುಂದೆ ಬಂದರೂ ಕೂಡ ಏನಾಗಬೇಕಲ್ಲಿ, ಹೆಚ್ಚು ದಿವಾಳಿ ಆಗ್ತಕ್ಕಂಥದ್ದನ್ನು ಹೆಚ್ಚು ದಿವಾಳಿ ಆಗಲಿಕ್ಕೆ ನಾವೇನು ಮಾಡಬಾರ್ದು, ಬಿಡಬಾರ್ದು. ಕಡಿಮೆ ದಿವಾಳಿ ಆಗೋ ಹಾಗೆ ನಾವೇನು ಮಾಡಬೇಕಲ್ಲಿ ನಡ್ಕೋಬೇಕು. ಆ ರೀತಿ ಆಗಿರ್ತಕ್ಕಂಥ ಹಿಂದೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ. ನಾವು ಹೆಚ್ಚು ಏನೋ ದಿವಾಳಿ ಆಗ್ತಾ ಇದ್ದಾವೆ, ಹೆಚ್ಚಿನ ಮಟ್ಟದ ದಿವಾಳಿ ಆದರೆ ಏನಾಗುತ್ತೆ, ತುಂಬ ಕಂಪನಿಗೆ ನಷ್ಟ ಆಗುತ್ತೆ. ಆ ನಷ್ಟವನ್ನು ತುಂಬಿಕೊಳ್ಳೋ ಸಲುವಾಗಿ ಏನಾಗ್ಬೋದು, ಕಂಪನಿಯನ್ನು ಮಾರಾಟ ಮಾಡ್ಬೋದು, ಇರ್ತಕ್ಕಂಥ ಕಂಪನಿಯ ಮುಚ್ಚಬೋದಾಗ್ಬೋದು. ಸೊ ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಹೆಚ್ಚು ದಿವಾಳಿ ಆಗೋದು. ಇದನ್ನು ಕೂಡ ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ಹೋಗ್ಬೋದು. ಇನ್ನೆರಡನೇದು ಏನಪ್ಪ ಅಂದರೆ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ನೋ ಮೇಂಟೈನ್ ಹೈ ಡೆಬಿಟ್ ಆರ್ ಅಸೆಟ್ ರೇಷಿಯೋ ಅಂತ ಹೇಳ್ತಾರೆ. ಅಂದರೆ ನಿರ್ವಾಹಕ ಮಂಡಳಿ ಹೆಚ್ಚು ಸಾಲದ ಅನುಪಾತ, ಆಸ್ತಿಗಳ ಅನುಪಾತವನ್ನು ಕಾಯ್ದುಕೊಳ್ಳಬೇಕು. ನಿರ್ವಾಹಕ ಮಂಡಳಿ ಅಂತಕ್ಕಂಥದ್ದು ಹೆಚ್ಚು ಸಾಲದ ಅನುಪಾತವನ್ನು ಕಾಯ್ದುಕೊಂಡ್ರೆ ಏನಾಗುತ್ತೆ, ನಮ್ಮ ಕಂಪನಿಗೆ ಬಂಡವಾಳದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಬಂಡವಾಳದ ಪ್ರಮಾಣ ಹೆಚ್ಚಾದಂತೆಲ್ಲ ಏನಾಗುತ್ತೆ, ಆ ಕಂಪನಿ ಅಭಿವೃದ್ಧಿ ಸಾಧಿಸಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಕೀಪ್ ರಿಟೈನ್ಡ್ ಪ್ರಾಫಿಟ್ ರೇಷಿಯೋ ಹೈ ಫಾರ್ ಫ್ಯೂಚರ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ಬೋದು. ಅಂದರೆ ಭವಿಷ್ಯದ ವಿಸ್ತರಣೆಗಾಗಿ ನಿರ್ವಾಹಕ ಮಂಡಳಿಯು ತಡೆ ಹಿಡಿಯುವ ಅನುಪಾತವನ್ನು ಹೆಚ್ಚಿಗೆ ಇಡಬೇಕು. ಅಂದರೆ ನಾವು ಭವಿಷ್ಯವನ್ನು ಕೂಡ ನಾವೇನು ಮಾಡಬೇಕು, ಯೋಚನೆ ಮಾಡಬೇಕು. ನಮ್ಮ ಕಂಪನಿ ಈ ವರ್ಷ ಅಭಿವೃದ್ಧಿ ಆಗ್ತಾ ಇದೆ, ಈ ವರ್ಷ ಅಷ್ಟೇ ಸೇಲ್ಸ್ ಜಾಸ್ತಿ ಮಾಡ್ತಾ ಇದೆ ಅಂತಲ್ಲ, ಮುಂಬರುವ ಹಲವಾರು ವರ್ಷಗಳಲ್ಲಿ ಕೂಡ ನಮ್ಮ ಕಂಪನಿ ಏನಾಗಿರಬೇಕು, ಸ್ಟೇಬಲ್ ಆಗಿರಬೇಕು ಆರ್ಥಿಕತೆಯಲ್ಲಿ. ಸೊ ಹಾಗಾಗಿ ನಾವು ಏನೇನು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ಇವತ್ತಿನ ಅಳವಡಿಕೆ ಮಾಡ್ಕೋಬೇಕಂತ ಹೇಳ್ತಾ ಹೋಗ್ತಾರೆ. ಸೊ ಈ ಮೂರು ಏನಪ್ಪ ಅಂತಂದರೆ ಹಣಕಾಸಿನ ಇತಿಮಿತಿಗಳಂತ ಹೇಳ್ಬೋದು. ಸೊ ಇನ್ ಥರ್ಡ್ ಪಾಯಿಂಟ್ ಯಾವುದಪ್ಪ ಅಂತಂದರೆ ಮೆರಿಸ್ ರವರ ಸಮ ಬೆಳವಣಿಗೆಯ ವ್ಯಾಖ್ಯೆ ಅಂತ ಹೇಳ್ತಾ ಹೋಗ್ತೀವಿ. ಮೆರಿಸ್ ರವರ ಸಂಸ್ಥೆಯ ಸಮ ಬೆಳವಣಿಗೆ ವ್ಯಾಖ್ಯೆ, ಅಥವಾ ಇದನ್ನು ನಾವು ಮೆರಿಸ್ ಡಿಫೈನ್ಸ್ ಫೋಮ್ಸ್ ಬ್ಯಾಲೆನ್ಸ್ಡ್ ಗ್ರೋತ್ ರೇಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಮೆರಿಸ್ ಅಂತಕ್ಕಂಥ ಇಬ್ಬರು ಅರ್ಥಶಾಸ್ತ್ರದ ಬಗ್ಗೆ ನಾನು ಅಲ್ಲೇ ಲಾಸ್ಟ್ ಕ್ಲಾಸಲ್ಲಿ ಆವಾಗಲೇ ನಾನು ಏನು ಮಾಡೀನಿ ಹೇಳ್ತಾ ಹೋಗಿದ್ದೀನಿ. ಏನಪ್ಪ ಅಂದರೆ ಮೆರಿಸ್ ಮತ್ತು ಪ್ರೊಫೆಸರ್ ಪೆನ್ರೋಸ್ ಅವರು ಒಂದು ಸಂಸ್ಥೆಯ ಬೆಳವಣಿಗೆಯ
ಹೆಚ್ಚಾಗಬೇಕು ಅಥವಾ ಒಂದು ಸಂಸ್ಥೆಯ ಲಾಭದ ಪ್ರಮಾಣ ಹೆಚ್ಚಾಗಬೇಕಂದ್ರೆ ಅಲ್ಲಿ ವ್ಯವಸ್ಥಾಪಕರ ಪಾತ್ರ ಏನಾಗಿದೆ ಹೇಗಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಮೆರಿಸ್ ರವರು ಏನು ಮಾಡ್ತಾರೆ, ಒಂದು ಕಂಪನಿಯ ಬೆಳವಣಿಗೆಯ ದರವನ್ನು ಒಂದು ಫಾರ್ಮುಲಾದಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಅದು ಯಾವುದಪ್ಪ ಅಂದರೆ G = GD = GC. ಅಂದರೆ GDಗೆ ಮತ್ತು GC ಏನಾಗಿರಬೇಕು, ಸಮನಾಗಿರ್ಬೇಕು. ಇಲ್ಲಿ ಮೂರು ಕೂಡ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. G ಇದ್ದಷ್ಟೇ GD ಇರುತ್ತೆ, GD ಇದ್ದಷ್ಟೇ GC ಇರುತ್ತೆ. ಸೊ ಮೂರು ಈಕ್ವಲ್ ಆಗಿದ್ರೆ ಮಾತ್ರ ಒಂದು ಕಂಪನಿಯ ಬೆಳವಣಿಗೆ ದರ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಒಂದು ಕಂಪನಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ನಾನು ಹೇಳ್ತಾ ಹೋಗ್ತೀನಿ ಇವಾಗ. G ಅಂತಂದ್ರೆ ಬೆಳವಣಿಗೆಯ ವ್ಯಾಖ್ಯೆ ಅಥವಾ ಬೆಳವಣಿಗೆಯ ದರ ಅಂತ ನಾವೇನ್ ಮಾಡ್ತೀವಿ ಅದನ್ನ ಹೇಳ್ತಾ ಹೋಗ್ತೀವಿ. ಒಂದು ಬೆಳವಣಿಗೆಯ ದರ ಅಂತಂದ್ರೆ ಅದನ್ನ ನಾವು ಯಾವ್ದ್ರಲ್ಲಿ ನಿಮಗೆ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ G ಅಂತಕ್ಕಂಥದ್ದು ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ GD ಅಂದ್ರೆ ಸಂಸ್ಥೆಯ ವಸ್ತುವಿನ ಬೇಡಿಕೆಯ ಬೆಳವಣಿಗೆಯ ದರ. ಸಂಸ್ಥೆಯ ವಸ್ತುವಿನ ಬೇಡಿಕೆಯ ಬೆಳವಣಿಗೆಯ ದರ ಅಂತ ಹೇಳ್ಬೋದು. ಅಂತಂದ್ರೆ ಗ್ರೋತ್ ರೇಟ್ ಆಫ್ ಡಿಮ್ಯಾಂಡ್ ಫಾರ್ ಫರ್ಮ್ಸ್ ಪ್ರಾಡಕ್ಟ್. ಗ್ರೋತ್ ರೇಟ್ ಆಫ್ ಡಿಮ್ಯಾಂಡ್ ಫಾರ್ ಫರ್ಮ್ಸ್ ಪ್ರಾಡಕ್ಟ್ ಅಂದರೆ ಒಂದು ಕಂಪನಿಯಲ್ಲಿ ಆ ಕಂಪನಿಯಲ್ಲಿ ಉತ್ಪಾದಿಸ್ತಕ್ಕಂಥ ವಸ್ತುಗಳ ಬೇಡಿಕೆಯ ಪ್ರಮಾಣ ಎಷ್ಟಿದೆ ಅಂತ ಅರ್ಥ ಆಯ್ತಾ. ಅಂದರೆ ಆ ಕಂಪನಿಯಲ್ಲಿ ಉತ್ಪಾದನೆ ಮಾಡಿದ ವಸ್ತುಗಳ ಬೇಡಿಕೆ ಪ್ರಮಾಣ ಎಷ್ಟಿದೆ, ಆ ಬೇಡಿಕೆ ಪ್ರಮಾಣಕ್ಕೂ ಬೆಳವಣಿಗೆ ದರ ಎರಡು ಏನಾಗಿರ್ಬೇಕು, ಈಕ್ವಲ್ ಆಗಿರಬೇಕು. ಓಕೆ. ಇನ್ ಥರ್ಡ್ ಒನ್ ಏನಪ್ಪಾ ಅಂತಂದ್ರೆ GC ಅಂತ ಬರುತ್ತೆ. GC ಅಂದ್ರೆ ಸಂಸ್ಥೆಯ ಬಂಡವಾಳದ ಪೂರೈಕೆಯ ಪ್ರಮಾಣ. ಒಂದು ಸಂಸ್ಥೆಯಲ್ಲಿ ಬಂಡವಾಳವನ್ನು ಎಷ್ಟು ಹೂಡಿಕೆ ಮಾಡ್ತಾ ಇದ್ದಾರೆ, ಎಷ್ಟು ಪೂರೈಕೆ ಮಾಡ್ತಾ ಇದ್ದಾರೆ. ಇಲ್ಲಿ ವಸ್ತುಗಳ ಪೂರೈಕೆ ಅಲ್ಲ, ಯಾವುದು ಪೂರೈಕೆ, ಬಂಡವಾಳದ ಪೂರೈಕೆ. ಅಂದ್ರೆ ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್ ಸಪ್ಲೈ ಟು ದ ಫರ್ಮ್ ಅಂತ ಹೇಳ್ಬೋದು. ಓಕೆ, ಮೂರು ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಮೆರಿಸ್ ಅವರು ಏನ್ ಮಾಡ್ತಾರೆ, ಬೆಳವಣಿಗೆ ಒಂದು ವ್ಯಾಖ್ಯೆಯನ್ನ ಕೊಡ್ತಾ ಹೋಗ್ತಾರೆ. ಸೊ ಅದು ಯಾವ್ದಪ್ಪ ಅಂದ್ರೆ G = GD = GC. ಇಲ್ಲಿ G ಅಂತಂದ್ರೆ ಬೆಳವಣಿಗೆ ದರ, ಗ್ರೋತ್ ರೇಟ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ GD ಅಂತಂದ್ರೆ ಏನು, ಡಿಮ್ಯಾಂಡ್ ಫಾರ್ ಗ್ರೋತ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಡಿಮ್ಯಾಂಡ್ ಫಾರ್ ಫರ್ಮ್ಸ್ ಪ್ರಾಡಕ್ಟ್. ಡಿಮ್ಯಾಂಡ್ ಫಾರ್ ಫರ್ಮ್ಸ್ ಪ್ರಾಡಕ್ಟ್ ಅಂದ್ರೆ ಆ ಕಂಪನಿಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳ ಬೇಡಿಕೆಯ ಪ್ರಮಾಣ. ಆ ಕಂಪನಿಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳ ಬೇಡಿಕೆಯ ಪ್ರಮಾಣಕ್ಕೆ ನಾವು GD ಅಂತೀವಿ. ಇನ್ನು ಮೂರನೇದು GC ಅಂದ್ರೆ ಬಂಡವಾಳದ ಪ್ರಮಾಣ. ಕ್ವಾಂಟಿಟಿ ಆಫ್ ಕ್ಯಾಪಿಟಲ್ ಸಪ್ಲೈ ಅಂತ ಹೇಳ್ಬೋದು. ಸಪ್ಲೈ ಆಫ್ ಕ್ಯಾಪಿಟಲ್ ಅಂತ ನಾವೇನ್ ಮಾಡ್ಬೋದು ಇಲ್ಲಿ ಹೇಳ್ತಾ ಹೋಗ್ಬೋದು. ಗ್ರೋತ್ ರೇಟ್ ಆಫ್ ಕ್ಯಾಪಿಟಲ್ ಸಪ್ಲೈ ಟು ದ ಫರ್ಮ್. ಓಕೆ, ಅರ್ಥ ಆಯ್ತಲ್ಲ. ಈ ಮೂರು ಏನಪ್ಪಾ ಅಂತಂದ್ರೆ ಒಂದು ಮೆರಿಸ್ ಅವರು ನೀಡಿರ್ತಕ್ಕಂಥ ಬೆಳವಣಿಗೆ ವ್ಯಾಖ್ಯೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. G = GD GC. G ಅಂದ್ರೆ ಬೆಳವಣಿಗೆ ದರ, ಇದು ಯಾವುದಕ್ಕೆ ಈಕ್ವಲ್ ಆಗಿರ್ಬೇಕು, ಆ ಕಂಪನಿಯಲ್ಲಿ ವಸ್ತುಗಳ ಉತ್ಪಾದನೆ ಬೇಡಿಕೆಗೆ ಏನಾಗಿರ್ಬೇಕು, ಇದು ಈಕ್ವಲ್ ಆಗಿರ್ಬೇಕು. ಜೊತೆಗೆ GC ಅಂದ್ರೆ ಬಂಡವಾಳದ ಪೂರೈಕೆ ಏನಾಗಿರ್ಬೇಕು, ಮೂರನ್ನು ಈಕ್ವಲ್ ಆಗಿರ್ಬೇಕು. ಹಂಗಿದ್ದಾಗ ಮಾತ್ರ ಏನಾಗುತ್ತೆ, ಒಂದು ಕಂಪನಿ ಬೆಳವಣಿಗೆಯನ್ನು ಸಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ. ಇನ್ನು ಅದೇ ಪ್ರಕಾರವಾಗಿ ನಾವು ಮುಂದೆ ನೋಡೋದಾದ್ರೆ ಮೆರಿಸ್ ಅವರು ಏನ್ ಮಾಡ್ತಾರೆ, ಎರಡು ಬೆಳವಣಿಗೆ ದರಗಳನ್ನ ಕೊಡ್ತಾ ಹೋಗಿದ್ದಾರೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ಒಂದು ವ್ಯವಸ್ಥಾಪಕರ ತುಷ್ಟಿಗುಣದ ಕಾರ್ಯ, ಅದನ್ನ ನಾವು UM ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇದು ಮಾಲೀಕರ ತುಷ್ಟಿಗುಣದ ಕಾರ್ಯ, ಅಂದ್ರೆ ನಾವು UO ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಮ್ಯಾನೇಜರ್ಸ್ ಯುಟಿಲಿಟಿ ಫಂಕ್ಷನ್, ಎರಡನೇದು ಓನರ್ಸ್ ಯುಟಿಲಿಟಿ ಫಂಕ್ಷನ್. ಇಲ್ಲಿ ನೋಡಿ, ಈಗ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಅದು ಬೆಳವಣಿಗೆಯನ್ನ ಹೆಚ್ಚೆಚ್ಚು ಸಾಧಿಸಬೇಕಪ್ಪ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಇಬ್ಬರಿಗೆ ಏನಾಗಿರ್ಬೇಕು, ತುಂಬಾ ಯುಟಿಲಿಟಿ ಇರಬೇಕು, ತುಷ್ಟಿಗುಣ ಇರಬೇಕು. ಆ ತುಷ್ಟಿಗುಣ ಯಾವ್ಯಾವ್ದು ಅಂತಂದ್ರೆ ಫಸ್ಟ್ ಒಂದು ವ್ಯವಸ್ಥಾಪಕರಿಗೆ ತುಷ್ಟಿಗುಣ ಇರಬೇಕು, ವ್ಯವಸ್ಥಾಪಕರ ತುಷ್ಟಿಗುಣದ ಕಾರ್ಯ. ಎರಡನೇದು ಮಾಲೀಕರ ತುಷ್ಟಿಗುಣದ ಕಾರ್ಯ. ಇಲ್ಲಿ ನೋಡಿ, ಈಗ ಒಂದು ಕಂಪನಿ ಇದೆ ಅಂತಂದ್ರೆ ಬರೀ ವ್ಯವಸ್ಥಾಪಕರಷ್ಟು ಚಲೋ ಇದ್ದು ಅವ್ರಿಗಷ್ಟೇ ಕಂಪ್ಲೀಟ್ ಆಗಿ ತುಷ್ಟಿಗುಣ ಸಿಕ್ತಿದ್ದು, ಹ್ಯಾಪಿ ಆಗಿದ್ದು, ಮಾಲೀಕರಿಗೆ ಇಲ್ಲ ಅಂತಂದ್ರೆ ಮಾಲೀಕರು ನೆಕ್ಸ್ಟ್ ಏನಾಗಲ್ಲ, ಬಂಡವಾಳವನ್ನ ಹೂಡಿಕೆ ಮಾಡಲ್ಲ. ಸೊ ನೆಕ್ಸ್ಟ್ ಬಂಡವಾಳ ಹೂಡಿಕೆ ಮಾಡಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಮಾಲೀಕರ ಕೆಲಸಕ್ಕೆ ವ್ಯವಸ್ಥಾಪಕರ ಕೆಲಸಕ್ಕೆ ಏನಾಗುತ್ತೆ, ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಬರೀ ವ್ಯವಸ್ಥಾಪಕರಷ್ಟು ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಲ್ಲ, ಇಬ್ರು ಕೂಡ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಅಕಸ್ಮಾತ್ ಮಾಲೀಕರಷ್ಟೇ ಚೆನ್ನಾಗಿದ್ದಾರೆ, ವ್ಯವಸ್ಥಾಪಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯುಟಿಲಿಟಿ ಸಿಗ್ತಾ ಇಲ್ಲ ಆ ಕೆಲಸದಿಂದ ಅಂತಂದ್ರೆ ಅವಾಗ ಏನಾಗುತ್ತೆ,
ವ್ಯವಸ್ಥಾಪಕರಿಗೆ ಸಂಬಳ ಜಾಸ್ತಿ ಕೊಟ್ಟರೆ ಅವ್ರು ಖುಷಿಯಾಗಿ ತಮ್ಮ ಕೆಲಸವನ್ನು ಏನು ಮಾಡ್ತಾರೆ, ಇನ್ನೂ ಪರಿಣಾಮಕಾರಿಯಾಗಿ ಮಾಡ್ತಾ ಹೋಗ್ತಾರೆ. ವ್ಯವಸ್ಥಾಪಕರಿಗೆ ನಾವು ಯಾವುದೇ ಪ್ರಿಫರೆನ್ಸ್ ಕೊಡಲ್ಲ, ಬರೀ ನಿಮಗೆ ಕೆಲಸ ಅಷ್ಟೇ ಮಾಡಪ್ಪ, ನಿಮ್ಗೆ ಜಾಸ್ತಿ ನಾವು ಸಂಬಳ ಕೊಡಲ್ಲ, ಇನ್ಸೆಂಟಿವ್ಸ್ ಕೊಡಲ್ಲ ಅಂತಂದ್ರೆ ಅವ್ನು ತುಂಬ ಪರಿಣಾಮಕಾರಿಯಾಗಿ ಏನು ಮಾಡಲ್ಲ, ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಕೆಲಸ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಪ್ರೊಡಕ್ಷನ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಸೇಲ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಲೆವೆಲ್ ಕೂಡ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮೆರಿಸ್ ಅವರು ಏನು ಮಾಡ್ತಾರೆ, ಒಂದು ಕಂಪನಿ ಅಂತ ಅಂದಮೇಲೆ, ಒಂದು ಆರ್ಥಿಕತೆ ಅಂತ ಅಂದಮೇಲೆ ಅಲ್ಲಿ ಇಬ್ಬರು ಕೂಡ ಸಮಾನವಾಗಿರ್ತಕ್ಕಂಥ ದೃಷ್ಟಿಗುಣ ಸಿಗಲೇಬೇಕು. ಹಾಗಾಗಿ ಅವ್ರು ಏನು ಮಾಡ್ತಾರೆ, 2 ದೃಷ್ಟಿಗುಣದ ಕಾರ್ಯಗಳನ್ನು ನಮಗೆ ನೀಡ್ತಾ ಹೋಗ್ತಾರೆ. ಸೊ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಮ್ಯಾನೇಜರ್ಸ್ ಯುಟಿಲಿಟಿ ಫಂಕ್ಷನ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ಓನರ್ಸ್ ಯುಟಿಲಿಟಿ ಫಂಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೋಡಿ, ಫಸ್ಟ್ ಒನ್ ನೋಡಿ, ಮ್ಯಾನೇಜರ್ಸ್ ಯುಟಿಲಿಟಿ ಫಂಕ್ಷನ್ ಅಲ್ಲಿ ನಾವು ಇದನ್ನ ಏನಂತ ಬರ್ತಾ ಹೋಗ್ತೀವಪ್ಪ ಅಂತಂದ್ರೆ UM. ಇಲ್ಲಿ ಎಂ ಅಂದ್ರೆ ಮ್ಯಾನೇಜರ್ಸ್, ನಿಮ್ಗೆಲ್ಲ ಗೊತ್ತಿರ್ಬೋದು. ಎಂ ಅಂದ್ರೆ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ, ಯು ಅಂತಂದ್ರೆ ಯುಟಿಲಿಟಿ ದೃಷ್ಟಿಗುಣ. ನಾವು ಯಾವುದೇ ಕೆಲಸ ಮಾಡಿದ್ರು ನಮ್ಗೆ ಅಲ್ಲಿ ಏನಿರ್ಬೇಕು, ಆ ಕೆಲಸದಿಂದ ದೃಷ್ಟಿಗುಣ ಇರಬೇಕು. ಅದು ಯಾವಾಗ ಸಿಗುತ್ತೆ ನೋಡ್ತಾ ಹೋಗಿ. UM = ಎಫ್ ಅಂತಂದ್ರೆ ಫಂಕ್ಷನ್ ಅಥವಾ ಕಾರ್ಯ ಅಂತ ಹೇಳ್ತೇವೆ. ಓಕೆ, ಎಫ್ ಅಂದ್ರೆ ಫಂಕ್ಷನ್ ಅಥವಾ ಕಾರ್ಯ. ಸೊ ಯಾವ್ದ್ರ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಸ್ಯಾಲರೀಸ್, ಪವರ್, ಸ್ಟೇಟಸ್, ಪ್ರೆಸ್ಟೀಜ್, ಜಾಬ್ ಸೆಕ್ಯೂರಿಟಿ. ಓಕೆ, ಸ್ಯಾಲರೀಸ್, ಪವರ್, ಸ್ಟೇಟಸ್, ಪ್ರೆಸ್ಟೀಜ್, ಜಾಬ್ ಸೆಕ್ಯೂರಿಟಿ. ಇವು 5 ಮೇಲೆ ಏನಾಗಿರುತ್ತೆ, ವ್ಯವಸ್ಥಾಪಕರ ದೃಷ್ಟಿಗುಣದ ಕಾರ್ಯ ನಿಂತಿರುತ್ತೆ. ಇವೆ 5 ಜಾಸ್ತಿ ಆದಂತೆ ಜೊತೆ ಇನ್ನೂ ಕೆಲವು ಜಾಸ್ತಿ ಆದಂತೆಲ್ಲ ಏನಾಗುತ್ತೆ, ವ್ಯವಸ್ಥಾಪಕರ ದೃಷ್ಟಿಗುಣದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರ ದೃಷ್ಟಿಗುಣ ಹೆಚ್ಚಾದಾಗ ಅವ್ರು ಕೆಲಸ ಮಾಡ್ತಕ್ಕಂಥ ಪ್ರಮಾಣ ಕೂಡ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಜೊತೆ ಪ್ರಾಫಿಟ್ ಕೂಡ ಏನಾಗ್ತಾ ಬರುತ್ತೆ, ಹೆಚ್ಚಾಗ್ತಾ ಬರುತ್ತೆ ಅಂತ ಹೇಳಿ. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ UM = F ಆಫ್ ಸಂಬಳಗಳು, ಶಕ್ತಿ, ಸಾಮರ್ಥ್ಯ, ಪ್ರತಿಷ್ಠೆ, ಕೆಲಸದ ಭದ್ರತೆ ಇತ್ಯಾದಿ. ಸೊ ಇವಿಷ್ಟು ಏನಾಗ್ತಾ ಹೋಗ್ತವೆ. ಇಲ್ಲಿ ನೋಡ್ರಿ, ಸಂಬಳಗಳನ್ನ ಜಾಸ್ತಿ ಕೊಟ್ಟಾಗ ವ್ಯವಸ್ಥಾಪಕರ ಯುಟಿಲಿಟಿ ಅವ್ರ ದೃಷ್ಟಿಗುಣ ಏನಾಗುತ್ತೆ, ಹೆಚ್ಚಾಗುತ್ತೆ. ಅವ್ರಿಗೆ ನಾವು ಜಾಸ್ತಿ ಪವರ್ಸ್ ಕೊಟ್ಟಂತ ಹೋದಂತೆಲ್ಲ ಅವಾಗ ಕೂಡ ಅವ್ರ ಯುಟಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅವ್ರಿಗೆ ನಾವು ಜಾಸ್ತಿ ಸಾಮರ್ಥ್ಯವನ್ನ ಕೊಟ್ರೆ, ಅವ್ರಿಗೆ ಜಾಸ್ತಿ ಸಾಮರ್ಥ್ಯ ಇದ್ರೆ ಅದನ್ನ ಅವ್ರು ಏನ್ ಮಾಡ್ತಾರೆ, ಸಂಬಳಗಳನ್ನು ಹೆಚ್ಚೆಚ್ಚು ಕೊಟ್ಟಾಗ ತಮ್ಮ ಸಾಮರ್ಥ್ಯವನ್ನ ಬೆಳಕಿಗೆ ತಗೊಂಡು ಬರ್ತಾರೆ. ಅವಾಗ ಕೂಡ ಏನಾಗುತ್ತೆ, ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅವರ ಒಂದು ಪ್ರತಿಷ್ಠೆ ಪ್ರಮಾಣ ಕೂಡ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಜೊತೆ ಅವರಿಗೆ ಕೆಲಸದ ಭದ್ರತೆ ಕೊಟ್ಟಾಗ, ಜಾಬ್ ಸೆಕ್ಯೂರಿಟಿ ಕೊಟ್ಟಾಗ ಅವ್ರು ಬೇರೆ ಯಾವುದೇ ಚಿಂತೆ ಇಲ್ಲದೆ, ಬೇರೆ ಯಾವ ಕಡೆನೂ ಅವರ ಒಂದು ಗಮನ ಸೆಳೆಲಾರ್ದ ಓನ್ಲಿ ಈಗ ತಮ್ಮ ಕೆಲಸದ ಕಡೆ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಷನ್ ಅನ್ನ ಕೊಡ್ತಾರೆ. ಕಂಪ್ಲೀಟ್ ಕಾನ್ಸಂಟ್ರೇಷನ್ ಕೊಟ್ಟಾಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಮತ್ತೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಏನಪ್ಪಾ ಅಂದ್ರೆ ಒಂದು ಪಾಸಿಟಿವ್ ವೇದಲ್ಲಿ ಹೋಗ್ತಾ ಇದ್ದಾಗ. ಇಫ್ ಅದೇ ನೆಗೆಟಿವ್ ಆದ್ರೆ, ಸಂಬಳ ಕಡಿಮೆ ಕೊಟ್ಟರೆ ಅವ್ರಿಗೆ ಪವರ್ ಏನು ಕೊಡಲ್ಲ, ನಾವು ನಿಂದೇನು ಬರೀ ಕೆಲಸ ಮಾಡ್ಬೇಕು ಅಷ್ಟೇ ಕೆಲಸ ಮಾಡು ಅಂತ ಅವ್ರಿಗೆ ನಾವು ರಿಸ್ಟ್ರಿಕ್ಷನ್ಸ್ಗಳನ್ನ ಹೆಚ್ಚೆಚ್ಚು ಹಾಕ್ತಾ ಹೋದ್ರೆ, ಜೊತೆಗೆ ಅವನ ಕೆಪಾಸಿಟಿಗಳನ್ನ ಫೈಂಡ್ ಔಟ್ ಮಾಡಿಲ್ಲ ಅಂತಂದ್ರೆ, ಜೊತೆಗೆ ಅವ್ನಿಗೆ ಯಾವುದೇ ರೀತಿಯ ಒಂದು ಪ್ರತಿಷ್ಠೆ ಗೌರವಗಳನ್ನ ಕಂಪನಿಯಲ್ಲಿ ಕೊಡಲ್ಲಪ್ಪ ಅಂತಂದ್ರೆ, ಜೊತೆಗೆ ಯಾವುದೇ ಜಾಬ್ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಅವ್ನ ದೃಷ್ಟಿಗುಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಾನು ಏನು ಕೆಲಸ ಮಾಡಿದ್ರು ಅಷ್ಟೇಪ್ಪ, ಯಾಕೆ ಇಷ್ಟು ಕೆಲಸ ಮಾಡ್ಬೇಕು, ನಾನು ಯಾಕೆ ಈ ಕಂಪನಿಗೆ ಉದ್ಧಾರ ಮಾಡಕ್ಕೆ ನಾನು ಇಷ್ಟೊಂದು ಯೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಏನು ಮಾಡ್ತಾನೆ, ಕೆಲಸದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಲ್ಲ. ಕೆಲಸದ ಕಡೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪ್ರೊಡಕ್ಷನ್ ಲೆವೆಲ್ ಕಡಿಮೆ ಆಗುತ್ತೆ, ಸೇಲ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಲೆವೆಲ್ ಕೂಡ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ, ಹಾಗಾಗಿ ಮೆರಿಸ್ ಅವರು ಹೇಳ್ತಾರೆ ವ್ಯವಸ್ಥಾಪಕರಿಗೆ ಕೂಡ ಏನಾಗಿರ್ಬೇಕು, ದೃಷ್ಟಿಗುಣ ಇರಲೇಬೇಕು. ಅದು ಕೂಡ ಏನು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಅಂತ ಹೇಳ್ತಾರೆ. ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಓನರ್ಸ್ ಯುಟಿಲಿಟಿ ಫಂಕ್ಷನ್, ಅಂದ್ರೆ ಮಾಲೀಕರ ದೃಷ್ಟಿಗುಣದ ಪ್ರಮಾಣ ಅಂತ ಹೇಳ್ಬೋದು. ಓಕೆ, ಇದು ಕೂಡ ಏನು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಒಂದು ಕಂಪನಿಯಲ್ಲಿ ಮಾಲೀಕರಿಗೆ ದೃಷ್ಟಿಗುಣದ ಪ್ರಮಾಣ ಇಲ್ಲ ಅಂತಂದ್ರೆ, ಅಥವಾ ದೃಷ್ಟಿಗುಣ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರೇನ್ ಮಾಡಲ್ಲ, ನೆಕ್ಸ್ಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಇನ್ವೆಸ್ಟ್ಮೆಂಟ್ ಅಥವಾ ಕಡಿಮೆ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಕಡಿಮೆ ಅಥವಾ ಮಾಡಿಲ್ಲ ಅಂತಂದ್ರೆ ಒಂದು ಕಂಪನಿ ಏನಾಗುತ್ತೆ, ಮುಚ್ಕೊಂಡು ಹೋಗುತ್ತೆ, ಅಥವಾ ಅದು ಅಸ್ತಿತ್ವದಲ್ಲಿ ಇರಲ್ಲ ಅಂತ ಹೇಳ್ಬೋದು. ಅವಾಗ ಎಲ್ಲರಿಗೂ ಪ್ರಾಬ್ಲಮ್ಮು, ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಕೂಡ, ಕೆಲಸಗಾರರಿಗೆ ಕೂಡ ಏನಾಗುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ಅಷ್ಟೇ, UO = F ಆಫ್ S, ಸೈಜ್ ಆಫ್ ಔಟ್ಪುಟ್, ಕ್ಯಾಪಿಟಲ್, ಮಾರ್ಕೆಟ್ ಶೇರ್,
ಆಫ್ ಪ್ರಾಫಿಟ್, ಪಬ್ಲಿಕ್ ಎಸ್ಟೀಮ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಯು ಅಂದ್ರೆ ಯುಟಿಲಿಟಿ, ಓ ಅಂದ್ರೆ ಓನರ್ಸ್ ಅಂದ್ರೆ ಮಾಲೀಕರ ತುಷ್ಟಿಗುಣ ಅಂತ ನಾವು ಇದನ್ನ ಏನ್ ಮಾಡ್ತೀವಿ ಹೇಳ್ತಾ ಹೋಗ್ತೀವಿ. ಮಾಲೀಕರ ತುಷ್ಟಿಗುಣ ಹೆಂಗ್ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆಪ್ಪ ಅಂತಂದ್ರೆ ಹೊರಹೋಗುಗಳ ಗಾತ್ರ ಅಥವಾ ಸೈಜ್ ಆಫ್ ಔಟ್ಪುಟ್. ಸೈಜ್ ಆಫ್ ಔಟ್ಪುಟ್ ನಾವು ವಸ್ತುಗಳನ್ನ ಹೆಚ್ಚು ಉತ್ಪಾದನೆ ಮಾಡಿ ಹೆಚ್ಚು ನಾವು ಪ್ರಾಡಕ್ಟ್ಸ್ಗಳನ್ನ ಕಳಿಸ್ದಂತೆಲ್ಲ ಮಾರ್ಕೆಟಿಗೆ, ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಯುಟಿಲಿಟಿ ಪ್ರಮಾಣ ಜಾಸ್ತಿ ಆಗುತ್ತೆ. ಇಲ್ಲ ನಮ್ಮ ಪ್ರೊಡಕ್ಷನ್ ಲೆವೆಲ್ ಹೆಚ್ಚಾಗಿ ನಾವು ಮಾರ್ಕೆಟಿಗೆ ಹೆಚ್ಚು ವಸ್ತುಗಳನ್ನು ಕಳಿಸ್ತೀವಿ ಅಂದರೆ ಅದರ ಅರ್ಥ ಏನು, ಅಲ್ಲಿ ಸೇಲ್ಸ್ ಏನಾಗುತ್ತೆ ಹೆಚ್ಚಾಗುತ್ತೆ. ಸೇಲ್ಸ್ ಹೆಚ್ಚಾಗಿದೆ ಆಟೋಮೆಟಿಕ್ ಪ್ರಾಫಿಟ್ ಕೂಡ ಏನಾಗುತ್ತೆ ಹೆಚ್ಚಾಗುತ್ತೆ. ಪ್ರಾಫಿಟ್ ಹೆಚ್ಚಾದ ಓನರ್ಸ್ ತುಂಬ ಏನಾಗುತ್ತೆ ಖುಷಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಎರಡನೇದು ಏನಪ್ಪ ಅಂದರೆ ಬಂಡವಾಳ. ಸೊ ಬಂಡವಾಳನೂ ಅಷ್ಟೇ, ಆ ಬಂಡವಾಳ ಪ್ರಮಾಣ ಹೆಚ್ಚು ಹಾಕಿತಾ ಹೋದ ಪ್ರಾಫಿಟ್ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ ಆಗಿ ನಾವು ಕ್ಯಾಪಿಟಲ್ ಕೂಡ ಏನು ಮಾಡ್ತೀವಿ ಇನ್ಕ್ರೀಸ್ ಮಾಡ್ತೀವಿ. ಕ್ಯಾಪಿಟಲ್ ಇನ್ಕ್ರೀಸ್ ಮಾಡೋ ಹಾಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಪ್ರಾಫಿಟ್ ಮತ್ತೆ ಹೆಚ್ಚಾಗ್ತಾ ಬರುತ್ತೆ. ಸೊ ಥರ್ಡ್ ಒನ್ ಮಾರುಕಟ್ಟೆಯ ಲಾಭದ ಗಾತ್ರ. ಮಾರ್ಕೆಟಲ್ಲಿ ನಮ್ಮ ವಸ್ತುವಿಗೆ ಹೆಚ್ಚು ಬೇಡಿಕೆ ಇದೆ ಅಂತಂದರೆ, ನಮ್ಮ ವಸ್ತುವನ್ನು ಎಲ್ಲರೂ ತಗೊಳ್ತಾ ಇದ್ದಾರೆ ಅಂತಂದರೆ ಆಟೋಮೆಟಿಕ್ಕಾಗಿ ಲಾಭದ ಪ್ರಮಾಣ ಕೂಡ ಏನಾಗುತ್ತೆ ಹೆಚ್ಚಾಗುತ್ತೆ. ಅವಾಗ ಕೂಡ ಏನಾಗುತ್ತೆ ಇವರಿಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಸಾರ್ವಜನಿಕರ ಮಾನ್ಯತೆ. ಪಬ್ಲಿಕ್ ಪರ್ಸನ್ಸ್ ಎಲ್ಲರೂ ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನಿಮ್ಮ ಕಂಪನಿಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ವಸ್ತು ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಇಷ್ಟ ಅಂತ ಯಾರಾದರೂ ನಮ್ಮ ಪ್ರಾಡಕ್ಟ್ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಕೊಟ್ಟರೆ ಅವಾಗ ಕೂಡ ಏನಾಗುತ್ತೆ ಓನರ್ಸ್ಗೆ ಖುಷಿ ಆಗುತ್ತೆ. ಸೊ ಇದೆಲ್ಲ ಆದಾಗ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಕೂಡ ಏನಾಗುತ್ತೆ ಖುಷಿ ಆಗ್ತಾ ಹೋಗುತ್ತೆ. ಇದು ಉಲ್ಟಾ ನೋಡ್ತಾ ಹೋಗೋಣ. ಇವಾಗ ಅಕಸ್ಮಾತ್ ಓನರ್ಸ್ಗೆ ಖುಷಿ ಆಗ್ತಾ ಇಲ್ಲ ಅಂದರೆ ಏನೋ ಹೊರಗಳ ಗಾತ್ರ ಜಾಸ್ತಿ ಇಲ್ಲಪ್ಪ ಅಂತಂದರೆ, ನೆಕ್ಸ್ಟ್ ಬಂಡವಾಳ ಏನಾಗುತ್ತೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಾರುಕಟ್ಟೆ ಲಾಭದ ಗಾತ್ರ ಕೂಡ ಏನಾಗುತ್ತೆ ಕುಂಠಿತವಾಗುತ್ತೆ, ಕಡಿಮೆ ಆಗುತ್ತೆ. ಸಾರ್ವಜನಿಕರು ಕೂಡ ಯಾವುದು ನಮ್ಮ ವಸ್ತು ಬಗ್ಗೆ ಮಾನ್ಯತೆ ಕೊಡ್ತಾ ಇಲ್ಲ ಅಂದರೆ ಅವ ಕೂಡ ಏನಾಗುತ್ತೆ ಓನರ್ಸ್ಗೆ ಯುಟಿಲಿಟಿ ಸಿಗಲ್ಲ. ಸೊ ಯುಟಿಲಿಟಿನೇ ಸಿಗ್ತಾ ಇಲ್ಲ ಅಂದ್ರೆ ಮತ್ತೆ ಏನು ಮಾಡಲ್ಲ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಇನ್ವೆಸ್ಟ್ಮೆಂಟೇ ಮಾಡಲ್ಲ ಅಂತಂದರೆ ಪ್ರಾಫಿಟ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅವಾಗ ಒಂದು ಕಂಪನಿ ಬೆಳವಣಿಗೆ ದರ ಕೂಡ ಏನಾಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದೇನಪ್ಪ ಅಂದರೆ ಥರ್ಡ್ ಪಾಯಿಂಟ್ ಆಗಿರ್ತಕ್ಕಂಥ ಬೆಳವಣಿಗೆಯಿಂದ ಹೆಚ್ಚಿಸು, ಇದರಲ್ಲಿ ಬರ್ತಕ್ಕಂಥ ಕೆಲವೇನು ಪಾಯಿಂಟು. ಸೊ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ.